ಅದು ರೂಪರಾಣಿ ಹಾಡು ತಾನೆ? ಹೌದು, ಹಾಗೆ ಇದೆಯಲ್ಲ. ರೂಪರಾಣಿ ಹೋದ್ಲಲ್ಲ, ಮತ್ಯಾರು ಹಾಡ್ತಿರೋದು? ಅಂದ್ರೆ ಶ್ಯಾಮ ಹಾಡ್ತಿದ್ದಾಳೆ ಅಂತಾಯ್ತು. ಯಾರು ನೀನು? ನಿನ್ನೆ ಕೇಳ್ತಾ ಇರೋದು, ಯಾರು ನೀನು? ಹಾಡು ಹೇಳೋ ಹುಡುಗಿ ಆಗ್ಲಿ ಅವನ ಜೀವನದಲ್ಲಿ ಬರಲೇಬಾರದು. ಹಾಗೇನಾದ್ರೂ ಬಂದ್ರೆ ಯಮಗಂಡ ಅವನ ಪಕ್ಕದಲ್ಲೇ ಇದ್ದ ಹಾಗೆ. ನಿನಗೆ ಹಾಡು ಹೇಳೋಕ್ ಬರತ್ತಾ? ಕೇಳಿದ್ದು ನಿನ್ನನ್ನೇ. ಹೇಳು, ನಿನಗೆ ಹಾಡು ಹೇಳೋಕ್ ಬರತ್ತಾ? ಬರಲ್ಲ ಅತ್ತೆ. ಮತ್ತೆ ಹೇಗ್ ಹಾಡ್ದೆ? ಹೇಳು, ಹೇಗ್ ಹಾಡ್ದೆ? ಹೇಗೆ ಅಂದ್ರೆ ನನ್ನ ಫೋನ್ಗೆ ಈ OTG ಕೇಬಲ್ ಹಾಕಿ ರೂಪರಾಣಿ ಹಾಡನ್ನ ಪೆನ್ ಡ್ರೈವ್ಗೆ ಹಾಕಿದ್ದೆ. ಯಾಕೆ ಹಾಗೆ ಮಾಡಿದೆ? ಡೈರೆಕ್ಟ್ ಆಗಿ ಆ ಪೆನ್ ಡ್ರೈವ್ನ ಹಾಲಲ್ಲಿರೋ ಮ್ಯೂಸಿಕ್ ಸಿಸ್ಟಮ್ಗೆ ಕನೆಕ್ಟ್ ಮಾಡ್ಬೋದಿತ್ತಲ್ಲ. ಹೀಗೆ ರೂಪಾರಾಣಿ ಗೆಟಪ್ ಹಾಕೊಂಡು ಬಂದಿರೋದು ಯಾಕೆ? ನೀನ್ ಹಾಡ್ತಿರೋ ಹಾಗೆ ನಮ್ ಎಲ್ರನ್ನೂ ನಂಬ್ಸಿದ್ ಯಾಕೆ?
ಅದು ಯಾಕಂದ್ರೆ ರೂಪರಾಣಿ ಅನಾರೋಗ್ಯದಿಂದ ಹಾಡೋಕ್ಕಾಗ್ತಿಲ್ಲ ಅಂತ ಗೊತ್ತಾದಾಗಿಂದ ಅಖಿಲ್ ಅವರು ತುಂಬ ನೊಂದ್ಕೊಂಡಿದ್ರು. ಅಖಿಲ್ ಅವ್ರ ಬರ್ಡೇ ದಿನ ರೂಪರಾಣಿ ಹಾಡ್ತಿಲ್ವಲ್ಲ ಅಂತ ಅತ್ತೇನೂ ಕೂಡ ತುಂಬ ನೊಂದ್ಕೊಂಡಿದ್ರು. ಇವ್ರಿಗೆ ಅಷ್ಟಿಷ್ಟ ಇರೋ ರೂಪರಾಣಿ ಹಾಡನ್ನ ಹುಟ್ಟಿದ ದಿನ ಇವ್ರು ಕೇಳಿಸಿ ರೂಪರಾಣಿನೇ ಹಾಡಿದ್ದು ಅನ್ನೋ ಹಾಗೆ ಮಾಡಿ ನಮ್ಮ ಯಜಮಾನ್ರನ್ನ ಅತ್ತೇನ ಇಬ್ಬರನ್ನು ಸಂತೋಷ ಪಡಿಸ್ಬೇಕು ಅಂತಾನೆ ಹೀಗೆ ಮಾಡಿದೆ. ಥ್ಯಾಂಕ್ ಯು ಶ್ಯಾಮ, ಥ್ಯಾಂಕ್ ಯು ವೆರಿ ಮಚ್. ಅಖಿಲ್ ಬಂದು ನಿನ್ ಮುಸ್ಕನ್ನ ತೆಗ್ದಾಗ ನಿನ್ ಫೇಸ್ ಕಾಣ್ತಲ್ಲ, ನಿಜವಾಗ್ಲೂ ನೀನೇ ಹಾಡ್ತಿದ್ಯೇನೋ ಅಂತ ನಂಗೆ ತುಂಬಾನೇ ಖುಷಿಯಾಗಿತ್ತು. ನಮ್ಮ ಅಖಿಲ್ಗೆ ಸಂಗೀತ ಅಂದ್ರೆ ಇಷ್ಟ ಅಂತ ನೀನ್ ನಮಗೂ ಹೇಳ್ದೆ. ಸಂಗೀತನ ಕಲ್ತು ಇಷ್ಟ ಅದ್ಭುತವಾಗಿ ಹಾಡ್ತಿದ್ಯೇನೋ ಅಂತ ಅನ್ಕೊಂಡಿದ್ದೆ. ನಿಜವಾಗ್ಲೂ ಹಾಗೆ ನಡೆದಿದ್ರೆ, ನಿಜವಾಗ್ಲೂ ಶ್ಯಾಮ ಸಂಗೀತ ಕಲಿತು ಇಷ್ಟು ಅದ್ಭುತವಾಗಿ ಹಾಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಶ್ಯಾಮ, ನಿಜವಾಗ್ಲೂ ನೀನು ಆ ಹಾಡನ್ನು ಹಾಡಿದ್ದಿದ್ರೆ ರೂಪಾರಾಣಿ ಹಾಡನ್ನು ಕೇಳಿದಾಗ ಆಗ್ತಿದ್ದ ಆನಂದಕ್ಕಿಂತ ನನಗೋಸ್ಕರ ನೀನು ಸಂಗೀತ ಕಲ್ತ್ಕೊಂಡು ಹಾಡಿದ ಈ ಹಾಡನ್ನು ಕೇಳೋದಕ್ಕೆ ಎಷ್ಟೋ ಖುಷಿ ಪಡ್ತಾ ಇದ್ದೆ. ನನ್ನ ಲೈಫಲ್ಲಿ ನನಗೆ ಅದೇ ದೊಡ್ಡ ಬರ್ತ್ಡೇ ಗಿಫ್ಟ್ ಆಗ್ತಿತ್ತು. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಶ್ಯಾಮ ಸಂಗೀತ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಶ್ಯಾಮ ಸಂಗೀತ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಸಂಗೀತ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಶ್ಯಾಮ ಹಾಡ್ ಹಾಡೋ ಹಾಗಿಲ್ಲ. ಶ್ಯಾಮ ಹಾಡ್ ಹಾಡೋ ಹಾಗಿಲ್ಲ. ಯಾಕೆ ವಸಂತ ಅಷ್ಟೊಂದು ಸೀರಿಯಸ್ ಆಗ್ತಿದ್ಯಾ? ಶ್ಯಾಮ ಹಾಡು ಹೇಳ್ತಿದ್ದಾಳೆ ಅಂದ್ರೆ ನಿನ್ಗೆ ಯಾಕೆ ಅಷ್ಟು ಕೋಪ ಬರ್ತಿದೆ? ಯಾಕೆ ಏನು ಅಂತ ಕೇಳಿದ್ರೆ ನಾನು ಕಾರಣ ಹೇಳೋಕ್ ಆಗೋದಿಲ್ಲ. ಶ್ಯಾಮ ಸಂಗೀತ ಕಲಿಯೋದು, ಹಾಡ್ ಹಾಡೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ, ಅಷ್ಟೇ. ಒಂದು ಕಾಲದಲ್ಲಿ ಶ್ಯಾಮನ್ ಹತ್ರ ಸಂಗೀತ ಕಲಿ ಅಂತ ಬಲವಂತ ಮಾಡಿದ ಅತ್ತೇನೆ ಈಗ ಶ್ಯಾಮ ಹಾಡೋಕೆ ಸಾಧ್ಯನೇ ಇಲ್ಲ ಅಂತ ಇಷ್ಟು ಗಲಾಟೆ ಮಾಡ್ತಿದಾರಲ್ಲ, ಅಂದ್ರೆ ಏನಾಗಿರ್ಬೋದು? ವರ್ಮಾ ಕುಟುಂಬಕ್ಕೆ ಇನ್ನು ಬ್ಯಾಡ್ ಟೈಮ್ ಶುರುವಾಯ್ತು. ಆದಷ್ಟು ಬೇಗ ಶ್ಯಾಮ ಜೀವನ ಬೀದಿಗೆ ಬೀಳತ್ತೆ. ಸಾಧಿಸ್ತೆ ರೂಪಾ, ಸಾಧಿಸ್ತೆ. ಏನ್ ಸಾಧಿಸ್ತೆ ಮಮ್ಮಿ?
ಪೆನ್ ಡ್ರೈವ್ ತಂದೆ. ಶ್ಯಾಮ ಹಾಡಿರೋ ಹಾಡು ಅದನ್ನ ಅವಳು ರೆಕಾರ್ಡ್ ಮಾಡಿ ಅದನ್ನ ಈ ಪೆನ್ ಡ್ರೈವ್ ಮೂಲಕ ಪ್ಲೇ ಮಾಡಿ ನೀನೇ ಹಾಡ್ದೆ ಅಂತ ಎಲ್ರ ಮುಂದೆ ನಂಬಿಸಿದ್ಲಲ್ಲ. ಅದಕ್ಕೆ ಈ ಪೆನ್ ಡ್ರೈವ್ನ ಶ್ಯಾಮ ಹತ್ರದಿಂದ ಕತ್ಕೊಂಡ್ ಬಂದಿದ್ದೀನಿ. ಈ ಪೆನ್ ಡ್ರೈವ್ ಮೂಲಕ ನಾವು ಕೆಲವು ಪ್ರೋಗ್ರಾಮ್ ಮಾಡ್ಬೋದಲ್ವಾ? ಇನ್ನು ನಮಗೆ ಶ್ಯಾಮನ್ ಅವಶ್ಯಕತೆನೇ ಇಲ್ಲ. ಗುಡ್ ಐಡಿಯಾ ಮಮ್ಮಿ. ಈ ಪೆನ್ ಡ್ರೈವ್ ಅಲ್ಲಿ ಆಗ್ಲೇ ಹಾಡಿದ ಹಾಡು ಮಾತ್ರ ಇದೆಯೋ, ಇನ್ನು ಬೇರೆ ಏನಾದ್ರೂ ಇದೆಯೋ ಕೇಳೋಣ. ಆಗ್ಲೇ ಲೈವಲ್ಲಿ ಎಲ್ರೂ ಮುಂದೆ ಆ ಹಾಡನ್ನ ಶ್ಯಾಮನೇ ಹಾಡಿತು. ಆದ್ರೆ ಯಾರಿಗೂ ಡೌಟ್ ಬರಬಾರ್ದು ಅಂತ ನೀನ್ ಹಾಡಿರೋ ಹಾಡು ಅಂತ ಹೇಳಿ ಈ ಪೆನ್ ಡ್ರೈವ್ನ ತೋರಿಸಿ ಸುಳ್ಳು ಹೇಳಿದಾಳೆ. ಹಿಡಿಸ್ಲಿಲ್ಲ ಶ್ಯಾಮ, ನನಗೆ ಹಿಡಿಸ್ಲಿಲ್ಲ. ನೀನು ರೂಪಾರಾಣಿ ತರ ಹಾಡು ಹೇಳೋದನ್ನ ನನಗೂ ಸ್ವಲ್ಪನೂ ಹಿಡಿಸ್ಲಿಲ್ಲ. ಇನ್ಮೇಲೆ ರೂಪಾರಾಣಿ ಹೆಸರಲ್ಲಿ ನೀನು ಹಾಡು ಹೇಳೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ, ಆದ್ರೂ ಯಾಕೆ ಹಾಡಿದೆ? ನನ್ನ ಮಾತಂದ್ರೆ ಗೌರವ ಇಲ್ವಾ? ನನ್ನ ಮಾತು ಅಂದ್ರೆ ಲೆಕ್ಕಕ್ಕೆ ಇಲ್ವಾ? ಕ್ಷಮಿಸ್ಬಿಡಿ ಮಾವ, ನಿಮ್ ಮಾತಿಗೆ ಬೆಲೆ ಕೊಡದೆ ಹೀಗೆ ಹಾಡು ಹಾಡೋದು ತಪ್ಪೆ. ನಿಮ್ ಮಾತಿನ ಮೇಲೆ ಗೌರವ ಇಲ್ದೇನೋ, ನಿಮ್ ಮಾತಂದ್ರೆ ಲೆಕ್ಕ ಇಲ್ದೇನೋ ನಾನು ಹಾಡಿದ್ದಲ್ಲ. ಮತ್ ಯಾಕೆ ಹಾಡಿದ್ದು? ಅತ್ತೆನ ಅಖಿಲ್ ಅವ್ರನ್ನ ಸಂತೋಷ ಪಡಿಸೋದಿಕ್ಕೋಸ್ಕರನೇ ಹಾಡಿದ್ದು. ಹುಟ್ಟಿದ ಹಬ್ಬದ ದಿನ ಅಖಿಲ್ ಅವರು ಪೂರ್ತಿ ಸಂತೋಷವಾಗಿರ್ಲಿ ಅಂತ ಹಾಡ್ದೆ. ಅಖಿಲ್ ಅವ್ರು ಹುಟ್ಟಿದ ಹಬ್ಬದ ದಿನ ರೂಪರಾಣಿಯಿಂದ ಹಾಡು ಹಾಡ್ಸಕ್ಕಾಗ್ಲಿಲ್ವಲ್ಲ ಅಂತ ನೊಂದ್ಕೊಂಡಿರೋ ಅತ್ತೆನ ಸಂತೋಷ ಪಡಿಸ್ಬೇಕು ಅಂತ ಹಾಡ್ದೆ. ಹಾಡ್ ಕೇಳ್ತಿರೋ ಸ್ವಲ್ಪ ಹೊತ್ತಾದ್ರೂ ಅವರಿಬ್ರು ಸಂತೋಷ ಪಡ್ತಾರಲ್ಲ ಅಂತ ಹಾಗೆ ಹಾಡ್ದೆ. ಹಾಡ್ ಹಾಡಕ್ ಗೊತ್ತಿರೋ ನನ್ಗೆ ಹಾಡಿನ ಬಗ್ಗೆ ಅವರಿಬ್ರು ಅಷ್ಟು ನೊಂದ್ಕೊಂಡಿದ್ರೆ ನೋಡ್ತಾ ಸುಮ್ಮನಿರಕ್ಕಾಗ್ದೆ ಹಾಡ್ದೆ ಮಾವ. ನಿಮ್ ಮಾತನ್ ಮೀರಿ ಹಾಡಿ ನಿಮಗ್ ತುಂಬಾ ಕೋಪ ಬರೋ ಹಾಗೆ ಮಾಡಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ಹೇಳಮ್ಮ. ನನಗೆ ಕೋಪ ಅಲ್ಲಮ್ಮ, ಭಯ. ನೀನ್ ಇಷ್ಟೊತ್ತು ಅಲ್ಲಿ ಹಾಡು ಹೇಳ್ತಿರೋವಾಗ ನಾನು ಎಷ್ಟು ಭಯ ಬಿದ್ದೆ ಅಂತ ಗೊತ್ತಾ? ಗೊತ್ತಾಗ್ದಿರೋ ಪರಿಸ್ಥಿತಿಲಿ ನೀನು ಹಾಡು ಹೇಳ್ತಿರೋದು ಅಖಿಲ್ ಗೊತ್ತಾಗ್ಬಿಟ್ರೆ ನಾನು ಎಷ್ಟು ಭಯ ಬಿದ್ದೆ ಅಂತ ನಿನಗೆ ಗೊತ್ತಿಲ್ಲ. ಆ ಕ್ಷಣದಲ್ಲಿ ಹಾಡು ಹೇಳಿದ್ ನೀನೇ ಅಂತ ಅಖಿಲ್ಗೆ ಏನಾದ್ರೂ ಗೊತ್ತಾಗಿದ್ರೆ ಎಷ್ಟು ಗಲಾಟೆ ಆಗಿರೋದು ನೀನೇ ಒಂದ್ಸಲ ಯೋಚನೆ ಮಾಡೋಣ. ನಿನ್ ಜೀವನ ಏನಾಗೋಗ್ತಿತ್ತು ಅಂತ ಒಂದು ಸಲ ಯೋಚನೆ ಮಾಡು. ಆ ಕ್ಷಣಕ್ಕೆ ನಾನು ನನ್ನ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಮಾವ. ಅವರಿಬ್ರು ಬಗ್ಗೆ ಅಷ್ಟೇ ಯೋಚನೆ ಮಾಡಿದೆ. ಅದೇ ನನ್ನ ಭಯ. ಅದೇ ಎದುರುಗಡೆ ಇರೋರ್ನ ಸಂತೋಷ ಪಡಿಸ್ಬೇಕು ಅಂತ ಯೋಚನೆ ಮಾಡೋ ನಿನಗೆ ನೊಂದ್ಕೋಬೇಕಾಗುತ್ತಲ್ಲ ಅಂತ ನನ್ನ ಭಯ. ಅರ್ಥ ಮಾಡ್ಕೊಳಮ್ಮ, ನನ್ನ ಭಯ, ನನ್ನ ನೋವನ್ನ ಅರ್ಥ ಮಾಡ್ಕೋ.
ಇನ್ಯಾವತ್ತೂ ಆತರ ಪಟ್ಟು ಇಂಥ ನಿರ್ಧಾರಗಳನ್ನ ತಗೋಬೇಡ, ಸರಿನಮ್ಮ? ಸರಿ ಮಾವ, ಇನ್ಯಾವತ್ತೂ ಈ ರೀತಿ ತಪ್ಪು ಮಾಡಲ್ಲ. ಏನ್ರಿ? ಯಾಕೆ ಹೀಗಿದ್ಯಾ? ಏನಿಲ್ಲ ರೀ. ಏನೋ ಇದೆ. ಏನು ಇಲ್ದೆ ನೀನ್ ಹೀಗಿರಲ್ಲ. ಶ್ಯಾಮ ಸಂಗೀತ ಕಲಿಬಾರ್ದು, ಹಾಡು ಹೇಳೋಕ್ ಹೋಗ್ಬಾರ್ದು ಅಂತ ಅಷ್ಟು ಕೋಪದಿಂದ ಯಾಕೆ ಹೇಳ್ದೆ? ಶ್ಯಾಮ ಸಂಗೀತ ಯಾಕೆ ಕಲಿಬಾರ್ದು, ಹಾಡು ಯಾಕೆ ಹಾಡಬಾರ್ದು? ಒಂದು ಟೈಮಲ್ಲಿ ಶ್ಯಾಮನ ಸಂಗೀತ ಕಲಿ ಅಂತ ನೀನೇ ಎನ್ಕರೇಜ್ ಮಾಡಿದೆ ತಾನೆ? ಈಗೇನಾಯ್ತು? ಹಾಡು ಹೇಳೋ ಹುಡುಗಿ ಆಗಲಿ ಅವನ ಜೀವನದಲ್ಲಿ ಬರಲೇಬಾರದು. ಹಾಗೇನಾದರೂ ಬಂದ್ರೆ ಯಮಗಂಡ ಅವನ ಪಕ್ಕದಲ್ಲೇ ಇದ್ದ ಹಾಗೆ. ಹೇಳು ವಸಂತ, ನೀನ್ ಅಷ್ಟೆಲ್ಲ ರಿಯಾಕ್ಟ್ ಆಗೋದಕ್ಕೆ ಕಾರಣ ಏನು? ಇದೆ ರೀ, ಕಾರಣ ಇದೆ. ನಾನು ಹಾಗೆ ರಿಯಾಕ್ಟ್ ಆಗೋದಕ್ಕೆ, ನಾನು ಆ ರೀತಿ ನಡ್ಕೊಳ್ಳೋದಕ್ಕೆ ಕಾರಣ ಇದೆ. ಏನು? ಏನಾ ಕಾರಣ? ಅದು ಅವನಿಗಾಗೋ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಯಾರಿಗೆ ಹೇಳಿದ್ರು ಅವರಿಗೆ ಮನಃಶಾಂತಿ ಇರೋದಿಲ್ಲ. ಹೇಳು ವಸಂತ, ಏನಾ ಕಾರಣ? ಅದು ನಾನು ಹೇಳೋಕ್ಕಾಗಲ್ಲ. ಯಾಕೆ ಹೇಳೋದಿಲ್ಲ? ಅಂದರೆ ಅದನ್ನು ಹೇಳಿದ್ರು ಕೂಡ ಯಾರೂ ನಂಬೋದಿಲ್ಲ. ನಾನ್ ನಂಬ್ತೀನಿ, ಹೇಳು. ಸ್ವಾಮೀಜಿ ಈ ವಿಷಯನ ಯಾರಿಗೂ ಹೇಳಬಾರ್ದು ಅಂತ ಅಂದಿದ್ದಾರೆ. ಇವ್ರು ನೋಡಿದ್ರೆ ನಾನು ಏನಾದರೂ ಹೇಳೋವರೆಗೂ ಬಿಡಲ್ಲ ಅನ್ಸುತ್ತೆ. ಈಗೇನು ಮಾಡಲಿ? ಹೇಳು ವಸಂತ, ನಾನ್ ನಂಬ್ತೀನಿ ಅನ್ನಲ್ಲ. ಏನಾ ಕಾರಣ? ಹೇಳು. ಸರಿ, ಹೇಳ್ತೀನಿ ರೀ. ನನಗೆ ರಾತ್ರಿ ಒಂದು ಕನಸು ಬಿತ್ತು ರೀ. ಏನ್ ಕನ್ಸು? ಅದನ್ನ ಕೆಟ್ಟ ಕನಸು ಅನ್ಬೇಕು, ನಮ್ಮ ಕೇಡನ್ನ ತಪ್ಸೋಕ್ ಬಂದಿರೋ ಕೆಟ್ಟ ಕನಸು ಅನ್ಬೇಕು, ಅರ್ಥ ಆಗ್ತಿಲ್ಲ ರೀ. ಆ ಕನಸಲ್ಲಿ ನನಗೊಬ್ಬ ಸಾಧು ಕಾಣಿಸಿದ್ರು ರೀ. ಅಖಿಲ್ ಜೀವನದಲ್ಲಿ ಭಾಗಿಯಾಗಿರೋರು ಯಾರು ಹಾಡು ಹೇಳೋರಾಗ್ಲಿ, ಡ್ಯಾನ್ಸ್ ಮಾಡೋರಾಗ್ಲಿ, ಡ್ರಾಯಿಂಗ್ ಮಾಡೋರಾಗ್ಲಿ, ಹೀಗೆ ಯಾವುದೇ ರೀತಿ ಕಲಾವಿದರು ಬರೋ ಹಾಗಿಲ್ಲ ಅಂತ ಹೇಳಿದ್ರು. ಅಂಥ ಕಲಾವಿದರು ನಮ್ಮ ಅಖಿಲ್ ಜೀವನದಲ್ಲಿ ಬರೋದ್ರಿಂದ ಅಖಿಲ್ ಜೀವನದೊಳಗೆ ಗಂಡಾಂತರ ಬಂದ ಹಾಗೆ ಅಂತ ಆ ಸಾಧು ಹೇಳಿದ್ರು ರೀ. ಶ್ಯಾಮ ಕಲಾವಿದೆ ಅಲ್ಲದೆ ಇರೋದ್ರಿಂದ ಭಯ ಇಲ್ಲ ಅಂತ ಅನ್ಕೊಂಡೆ. ಆದರೆ ಶ್ಯಾಮ ಸಂಗೀತ ಕಲಿತು ಹಾಡು ಹಾಡಬೇಕು ಅನ್ನೋ ಟಾಪಿಕ್ ಬಂದಾಗ ನನಗೆ ಸುಮ್ಮನಿರೋಕ್ಕಾಗಲಿಲ್ಲ. ಅದಕ್ಕೆ ಅಷ್ಟು ಕೋಪ ಮಾಡಿಕೊಂಡೆ. ಕನ್ಸಲ್ ಬಂದಿರೋದಕ್ಕೆ ಇಷ್ಟೆಲ್ಲ ಹೆದರ್ಕೊಳ್ಳೋದು ಸರಿಯಲ್ಲ ವಸಂತ. ಕನ್ಸಲ್ ನಡೆದಿರೋದನ್ನ ನಿಜವಾಗ್ಲೂ ನಡೆಯಲ್ಲ ಅಂತಾರೆ. ಹಾಗಾಗಿ ಅಂತ ಕನ್ಸನ್ನ ನಂಬೋದು ಬೇಡ. ಅಲ್ಲ ರೀ, ಅದು ಬೆಳಗಿನ ಜಾವದಲ್ಲಿ ಬಿದ್ದ ಕನಸು. ಅಂಥ ಕನಸು ನಿಜ ಆಗತ್ತೆ ಅಂತ ಹೇಳ್ತಾರಲ್ವಾ? ಬೆಳಗಿನ ಜಾವದಲ್ಲಿ ಬೀಳೋ ಕನಸುಗಳು ನಿಜ ಆಗುತ್ತೆ ಅಂದ್ರೆ ಈಗ ವಸಂತಕ್ಕೆ ಬಿದ್ದಿರೋ ಕನಸು ನಿಜ ಆಗುತ್ತಾ? ಶ್ಯಾಮ ಸಿಂಗರ್ ಆಗಿರೋದ್ರಿಂದ ಅಖಿಲ್ ಜೀವನದಲ್ಲಿ ಕಲಾವಿದೆ ಬಂದ ಹಾಗೆ ತಾನೆ. ನೋಡಿದ್ರಾ, ವಿಷಯ ಗೊತ್ತಾಗ್ತಿದ್ದ ಹಾಗೆ ನೀವು ಎಷ್ಟು ಯೋಚನೆ ಮಾಡ್ತಿದ್ದೀರಾ. ಅದಕ್ಕೆ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಪಾರ್ಟ್ನರ್ಸಲ್ಲಿ ಯಾವ ಕಲಾವಿದರು ಇರೋದಕ್ಕೆ ಬಿಡಬೇಡಿ ಅಂತ ಹೇಳ್ತಿದ್ದೀನಿ.